ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಬಿಳಿ ಸೇಬು ಹಣ್ಣು ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಸ್ಟ್ರೇಲಿಯಾದಲ್ಲಿ ಬಿಳಿ ಸೇಬು ಹಣ್ಣು ಕಂಡುಬರುತ್ತದೆ. ಎರಡನೆಯ ಪ್ರಶ್ನೆ, ಕೈ ಬೆರಳಿನಲ್ಲಿ ಯಾವ ಬೆರಳು ಕಳೆದುಕೊಂಡರೆ ನಿಮ್ಮ ಅರ್ಧಶಕ್ತಿ ಕಳೆದುಕೊಂಡ ಹಾಗೆ? ಆಪ್ಷನ್ ಎ ಹೆಬ್ಬೆರಳು, ಆಪ್ಷನ್ ಬಿ ಕಿರುಬೆರಳು, ಆಪ್ಷನ್ ಸಿ ಉಂಗುರ ಬೆರಳು, ಆಪ್ಷನ್ ಡಿ ಮಧ್ಯದ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಎ, ಹೆಬ್ಬೆರಳು ಕಳೆದುಕೊಂಡರೆ ನಿಮ್ಮ ಅರ್ಧಶಕ್ತಿ ಕಳೆದುಕೊಂಡ ಹಾಗೆ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತ್ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ. ನಾಲ್ಕನೆಯ ಪ್ರಶ್ನೆ, ಅಧಿಕ ಸಂಖ್ಯೆಯಲ್ಲಿ ಭೂಕಂಪ ಬರುವ ದೇಶ ಯಾವುದು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಐದನೆಯ ಪ್ರಶ್ನೆ, ರಕ್ತ ಸ್ವಚ್ಛವಾಗಬೇಕಾದರೆ ನಾವು ಏನು ತಿನ್ನಬೇಕು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಧಾನ್ಯಗಳು, ಆಪ್ಷನ್ ಸಿ ಪುದೀನ, ಆಪ್ಷನ್ ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ ಮತ್ತು ಆಪ್ಷನ್ ಡಿ ಬೆಳ್ಳುಳ್ಳಿ ತಿನ್ನಬೇಕು. ಆರನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಮಾತನಾಡುವ ಭಾಷೆ ಯಾವುದು? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ಕನ್ನಡ, ಆಪ್ಷನ್ ಸಿ ಇಂಗ್ಲಿಷ್, ಆಪ್ಷನ್ ಡಿ ತೆಲುಗು. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಮಾತನಾಡುವ ಭಾಷೆ ಇಂಗ್ಲಿಷ್. ಏಳನೆಯ ಪ್ರಶ್ನೆ, ಯಾವ ಜೀವಿ ತನ್ನ ಮರಿಗಳಿಗೆ ಜನ್ಮವನ್ನು ನೀಡಿದ ತಕ್ಷಣ ಅದು ಮರಣಿಸುತ್ತದೆ? ಆಪ್ಷನ್ ಎ ಕರಡಿ, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳು. ಎಂಟನೆಯ ಪ್ರಶ್ನೆ, ಯಾವ ತರಕಾರಿಗಳನ್ನು ತಿನ್ನುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡುತ್ತದೆ? ಆಪ್ಷನ್ ಎ ಸೌತೆಕಾಯಿ, ಆಪ್ಷನ್ ಬಿ ಬೆಂಡೆಕಾಯಿ, ಆಪ್ಷನ್ ಸಿ ಮೂಲಂಗಿ, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಸೌತೆಕಾಯಿ, ಬೆಂಡೆಕಾಯಿ, ಮೂಲಂಗಿ ಮತ್ತು ಹಾಗಲಕಾಯಿ ತಿನ್ನುವುದರಿಂದ ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಪಾನೀಯವು ಹೊಟ್ಟೆಯಿಂದ ಅನಿಲವನ್ನು ತೆಗೆದುಹಾಕುತ್ತದೆ? ಆಪ್ಷನ್ ಎ ಜೀರಿಗೆ ಕಷಾಯ, ಆಪ್ಷನ್ ಬಿ ಪುದೀನ ಚಹಾ, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ಕೂಲ್ ಡ್ರಿಂಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ ಕಷಾಯ ಮತ್ತು ಆಪ್ಷನ್ ಬಿ ಪುದೀನ ಚಹಾ ಹೊಟ್ಟೆಯಿಂದ ಅನಿಲವನ್ನು ತೆಗೆದುಹಾಕುತ್ತದೆ. ಹತ್ತನೆಯ ಪ್ರಶ್ನೆ, ಹೆಚ್ಚು ರಕ್ತದಾನ ಮಾಡಿದರೆ ದೇಹಕ್ಕೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಕಣ್ಣಿನ ಸಮಸ್ಯೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಯಕೃತ್ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯಕೃತ್ ಸಮಸ್ಯೆ ಬರುತ್ತದೆ. 11ನೇ ಪ್ರಶ್ನೆ, ಯಾವ ಆಹಾರವು ಎಲ್ಲ ಜೀವಸತ್ವಗಳನ್ನು ಹೊಂದಿದೆ? ಆಪ್ಷನ್ ಎ ಸೋಯಾಬೀನ್, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ
ಎಲ್ಲ ಜೀವಸತ್ವಗಳನ್ನು ಹೊಂದಿದೆ. 12ನೇ ಪ್ರಶ್ನೆ, ಪಪ್ಪಾಯಿಯನ್ನು ತಿಂದ ನಂತರ ಯಾವುದನ್ನು ತಿನ್ನಬಾರದು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ನಿಂಬೆಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ತಿಂದ ನಂತರ ನಿಂಬೆಹಣ್ಣು ತಿನ್ನಬಾರದು. 13ನೇ ಪ್ರಶ್ನೆ, ವಿಶ್ವದ ಯಾವ ದೇಶವನ್ನು ಮುತ್ತುಗಳ ದೇಶ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಗ್ರೀನ್ಲ್ಯಾಂಡ್, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಬಹ್ರೇನ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಹ್ರೇನ್ ದೇಶವನ್ನು ಮುತ್ತುಗಳ ದೇಶ ಎಂದು ಕರೆಯಲಾಗುತ್ತದೆ. 14ನೇ ಪ್ರಶ್ನೆ, ಹಲ್ಲು ನೋವು ತ್ವರಿತವಾಗಿ ತೊಡೆದುಹಾಕಲು ಯಾವುದು ಪ್ರಯೋಜನಕಾರಿ? ಆಪ್ಷನ್ ಎ ಉಪ್ಪು ನೀರು, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಐಸ್ ಕ್ಯೂಬ್, ಆಪ್ಷನ್ ಡಿ ಪೇರಳೆ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ನೀರು. 15ನೇ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ತ್ವರಿತವಾಗಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಚಿಯಾ ಬೀಜಗಳು, ಆಪ್ಷನ್ ಸಿ ಒಣ ಅಂಜೂರ, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಬಾದಾಮಿ, ಚಿಯಾ ಬೀಜಗಳು, ಒಣ ಅಂಜೂರ ಮತ್ತು ಕಿವಿ ಹಣ್ಣು ತಿನ್ನುವುದರಿಂದ ಕ್ಯಾಲ್ಸಿಯಂ ಹೆಚ್ಚಾಗುತ್ತದೆ. 16ನೇ ಪ್ರಶ್ನೆ, ಗಾಂಧೀಜಿಯವರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದರು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧೀಜಿಯವರು ಭಾರತದ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. 17ನೇ ಪ್ರಶ್ನೆ, ಪಾಕಿಸ್ತಾನದ ರಾಷ್ಟ್ರೀಯ ಹಣ್ಣು ಯಾವುದು? ಆಪ್ಷನ್ ಎ ಮಾವಿನ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಪಪ್ಪಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. 18ನೇ ಪ್ರಶ್ನೆ, ಭಾರತೀಯ ನೋಟುಗಳಲ್ಲಿ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ? ಆಪ್ಷನ್ ಎ 12 ಭಾಷೆ, ಆಪ್ಷನ್ ಬಿ 8 ಭಾಷೆ, ಆಪ್ಷನ್ ಸಿ 23 ಭಾಷೆ, ಆಪ್ಷನ್ ಡಿ 17 ಭಾಷೆ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ನೋಟುಗಳಲ್ಲಿ 17 ಭಾಷೆಗಳನ್ನು ಬರೆಯಲಾಗಿದೆ. 19ನೇ ಪ್ರಶ್ನೆ, ವಾಸ್ತುಶಾಸ್ತ್ರಗಳ ಪ್ರಕಾರ ಮನೆಯ ಮುಂದೆ ಯಾವ ಗಿಡ ನೆಟ್ಟರೆ ಬಡತನ ಬರುತ್ತದೆ? ಆಪ್ಷನ್ ಎ ದಾಸವಾಳ ಗಿಡ, ಆಪ್ಷನ್ ಬಿ ಎಕ್ಕದ ಗಿಡ, ಆಪ್ಷನ್ ಸಿ ಮುಳ್ಳಿನ ಗಿಡ, ಆಪ್ಷನ್ ಡಿ ತುಳಸಿ ಗಿಡ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಿನ ಗಿಡ ನೆಟ್ಟರೆ ಬಡತನ ಬರುತ್ತದೆ. 20ನೇ ಪ್ರಶ್ನೆ, ದಾಳಿಂಬೆಯ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಫ್ಘಾನಿಸ್ತಾನ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಫ್ಘಾನಿಸ್ತಾನವನ್ನು ದಾಳಿಂಬೆಯ ನಾಡು ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.